ಬಟ್ ಮನೆಗೆ ಹೋದ್ರೆ ಏನೋ ಒಂಥರ ನೆಮ್ಮದಿ ಇರಲಿಲ್ಲ. ಕನಸಲ್ಲಿ ರಾಯರು ಬಂದು ಪೂಜೆ ಮಾಡು, ಕಾಯಿ ಕಟ್ಟು ಅನ್ನೋ ಥರ ನನಗೆ ಮನ್ಸಿಗೆ ಬರ್ತಾ ಇತ್ತು. ಸೊ ಇಲ್ಲ, ಕಾಯಿ ಕಟ್ಟಲೇಬೇಕು, ಅದೆಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ವ್ರತ ನಂಗೆ ಕಂಪ್ಲೀಟ್ ಮಾಡಬೇಕು ಅಂತೇಳಿ ನನ್ನ ಸಂಕಲ್ಪ ಏನಿದೆ ನಾನು ಬಂದು ಗುರುಗಳ ಹತ್ರ ಹೇಳ್ಕೊಂಡೆ. ಸೊ ಮನೆ ಕಟ್ಟೋದು ನನ್ನ ದೊಡ್ಡ ಕನಸು. ಆ ಕನಸು ನಾನು ಇಲ್ಲಿ ಬಂದು ಪೂಜೆ ಮಾಡಿದೆ 8ನೇ ವಾರಕ್ಕೆ ನನಗೆ ಸೈಟ್ ಸಿಕ್ತು. ಹೋದ ವಾರ ನನ್ನ ಸೈಟ್ ಪೂಜೆನೂ ಮಾಡಿದೆ. ಸೊ ಬರೋ ವಾರಕ್ಕೆ 21 ವಾರ ಕಂಪ್ಲೀಟ್ ಆಗುತ್ತೆ. ಸೊ ಅದೇ ಗುರುಗಳ ಹತ್ರ ನಾನು ಹೇಳೋಣ, ಹೋಮಕ್ಕೆ ಡೇಟ್ ಕೇಳೋಣ ಅಂತ ಬಂದಿದೆ. ಸೊ ಗುರುಗಳು ಹೇಳಿದ್ರು ಪೂಜೆ ಕಂಪ್ಲೀಟ್ ಆಗುತ್ತೆ. ಪೂಜೆ ಕಂಪ್ಲೀಟ್ ಆದ್ಮೇಲೆ ನಿಮ್ದೇನಿದೆ ಮನೆ ಕೆಲಸ ನೀವು ಮಾಡ್ಕೊಳ್ಳಿ, ತಿರ್ಗಿ ಏನಾದರೂ ನೀವು ಕಾಯಿ ಕಟ್ಟಬೇಕು ಅನ್ಸಿದ್ರೆ ಬಂದು ದಯವಿಟ್ಟು ಕಟ್ಟಿ ಅಂತಂದ್ರಿ. ದಯವಿಟ್ಟು ಪವರ್, ಈ ದೇವಸ್ಥಾನದಲ್ಲಿ ತುಂಬಾನೇ ಶಕ್ತಿ ಇದೆ. ಏನ್ ಆಗ್ಬೇಕು ಅಂತ ಬರ್ತಿರೋ ಅದಕ್ಕೆ 2ರಷ್ಟೇ ಆಗುತ್ತೆ ಹೊರತು ಆಗದೇ ಇರೋದು ಸಾಧ್ಯನೇ ಇಲ್ಲ. ಸೊ ದೇವ್ರನ್ನ ನಂಬಿ ಯಾರು ಬಂದು ಇಲ್ಲಿ ಪೂಜೆ ಮಾಡಿ ಕಾಯಿ ಕಟ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ತಾಯರಿದ್ದಾರೆ ಇಲ್ಲಿ, ತಾಯಿರಿಲ್ಲ ಅಂತ ಯಾವುದೇ ಇದ್ರಲ್ಲೂ ನಾನು ಹೇಳಕ್ಕಾಗಲ್ಲ. ಪ್ರತ್ಯಕ್ಷ ಸಾಕ್ಷಿ ನಾನೇ ಇದ್ದೀನಿ. ಸೊ ನನ್ನ ಮಗಳ ವಿದ್ಯಾಭ್ಯಾಸ ಆಗಿರ್ಬೋದು, ನನ್ನ ಮನೆ ಒಂದು ಕನಸು, ನಮ್ಮ ತಾಯಿರು ಮನೆ ಕಟ್ಬೇಕನ್ನೋ ಒಂದು ಕನಸು ಆ ರಾಯರ ಒಂದು ಭಿಕ್ಷೆಯಿಂದ ನನಗೆ ಇವತ್ತು ನೆರವೇರ್ತಾ ಇದೆ. ಆ ಮನೆ ಆದ್ಮೇಲೂ ಅಷ್ಟೇ, ಮೊದಲನೇ ಪತ್ರಿಕೆ ತನ್ನ ರಾಯರಿಗೆ ಕೊಡ್ಬೇಕಂತ ನನ್ನ ಸಂಕಲ್ಪ. ಎಲ್ಲ ಒಳ್ಳೇದಾಗ್ತಾ ಇದೆ. ರಾಯರು ಪ್ರತಿ ಒಬ್ಬರಿಗೂ ಕಷ್ಟದಲ್ಲಿ ಬರೋರಿಗೆ ಜೊತೆಲಿದ್ದು ಕಾಪಾಡ್ತಾರೆ. ರಾಯರು ಇಲ್ದಿರೋ ಜಾಗನೇ ಇಲ್ಲ. ಅದರಲ್ಲಿ ಈ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಒಂದು ವೈಬ್ರೇಷನ್ ಇದೆಯಲ್ಲ, ಹೊರಗಡೆ ಬಂದ್ರೆ ಹೊರಗಡೆ ಹೋಗಕ್ಕೆ ಮನ್ಸು ಬರಲ್ಲ. ಪ್ರತಿ ಒಂದು ಕೆಲಸದಲ್ಲೂ ರಾಯರನ್ನ ನಂಬಿ ಅವ್ರು ಕೊಡೋಂಥ ಮಂತ್ರಾಕ್ಷತೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ನನಗೆ ತುಂಬಾ ಮೈಯೆಲ್ಲ ಅಲರ್ಜಿ ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ಅಲರ್ಜಿ ಆಗ್ತಾ ಇತ್ತು. ಎಷ್ಟೇ ಹಾಸ್ಪಿಟ್ಲಿಗೆ ಹೋದ್ರು ಟ್ಯಾಬ್ಲೆಟ್ಸ್ ತಗೊಂಡ್ರು ನನಗೆ ಕ್ಲಿಯರ್ ಆಗ್ಲಿಲ್ಲ. ರಾಯರ್ ಮಂತ್ರಾಕ್ಷತೆ ಹಿಡ್ಕೊಂಡು ನಾನು ಬೇಡ್ಕೊಂಡು, ಇದೇನು ಈ ಥರ ಆಗ್ತಾ ಇದೆ ರಾಯರೇ, ಮೈಯೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ರಾಯರ್ ಮಂತ್ರಾಕ್ಷತೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದು 2-3 ಸತಿ ತಿಂದೆ ಅಷ್ಟೇ. ಅವತ್ತಿಂದ ಇವತ್ತವರೆಗೂ ನನಗೆ ಅಲರ್ಜಿ ಪ್ರಾಬ್ಲಮ್ ಇಲ್ಲ, ಯಾವ ಟ್ಯಾಬ್ಲೆಟ್ಸು ತಗೊಳ್ತಾ ಇಲ್ಲ. ಸೊ ರಾಯರ್ ಬಗ್ಗೆ ಹೇಳ್ಬೇಕಂತಂದ್ರೆ ಸಾಕಷ್ಟಿದೆ. ಈ ಸ್ಥಳದ ಮಹಾತ್ಮೆ ಅಂತೂ ತುಂಬಾನೇ ಇದೆ. ಪ್ರತಿಯೊಬ್ರು ಕಷ್ಟದಲ್ಲಿರೋರು ಬನ್ನಿ, ರಾಯರ್ನ ನಂಬಿ ಕಾಯಿ ಕಟ್ಟಿ, ಖಂಡಿತ ಅವ್ರ ಕೆಲಸ ಆಗೇ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಪ್ರತಿಯೊಬ್ರು ಯಾರೇ ಬಂದ್ರು ಹೊಟ್ಟೆ ಹಸ್ಕೊಂಡು ಹೋಗುವಂಥದ್ದೇ ಇಲ್ಲ. ಪ್ರತಿಯೊಬ್ರು ಪ್ರಸಾದ ಸ್ವೀಕಾರ ಮಾಡೇ ಹೋಗ್ಬೇಕು. ಆವತ್ತಿನ ದಿವಸ ಗುರುಗಳು ಹೇಳೋ ಪ್ರಕಾರ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ, ನಾನ್ ವೆಜ್ ಮುಟ್ಟಂಗಿಲ್ಲ. ಸೊ ಆ ರೀತಿ ರಾಯರ್ನ ನಂಬಿ ಪೂಜೆ ಮಾಡಿದ್ರೆ ಖಂಡಿತ ಅವ್ರಿಗೆ ಪ್ರತಿಫಲ ಸಿಗೋದ್ರಲ್ಲಿ 2 ಮಾತೇ ಇಲ್ಲ. ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಕ್ ಆಗಲ್ವೋ ಅವ್ರಿಗೆ ಇಲ್ಲಿ ಬಂದು ಹೋದ್ರೆ ಮಂತ್ರಾಲಯಕ್ಕೆ ಹೋದಷ್ಟೇ ಒಂದು ಆಶೀರ್ವಾದ ಸಿಗುತ್ತೆ.